ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಸಗರನಾಡಿನ ಆರಾಧ್ಯ ದೈವ ಶ್ರೀ ಹಯ್ಯಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಜಾನುವಾರುಗಳ ಜಾತ್ರೆ ಭರ್ಜರಿಯಾಗಿ ನಡೆಸಿದ್ದು, ಒಂದು ಜೊತೆ ಎತ್ತುಗಳು ಅತಿ ಹೆಚ್ಚು ಅಂದರೆ ಸುಮಾರು 2,40,000ಕ್ಕೆ ಮಾರಾಟವಾಗುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿದೆ. ಈ ಜಾತ್ರೆಯಲ್ಲಿ ಕಿಲಾರಿ ತಳಿ, ದೊಡ್ಡ ಪಡಿ, ದೇವಣಿ, ಮೈಸೂರು ಕಿಲಾರಿ, ಕಂಬೇರಿ ಹೀಗೆ ವಿವಿಧ ತಳಿಯ ಎತ್ತುಗಳನ್ನ ಈ ಜಾತ್ರೆಯಲ್ಲಿ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಒಂದು ಎತ್ತಿನ ಬೆಲೆ ಸುಮಾರು 80,000 ರೂಪಾಯಿಗೆ ಬೆಲೆಗೆ ಮಾರಾಟವಾಗ್ತಾ ಇದೆ. ಈ ಜಾತ್ರೆಯಲ್ಲಿ ಬಾಗಲಕೋಟೆ, ಬಿಜಾಪುರ, ಮಾನ್ವಿ, ರಾಯಚೂರು, ಕೊಪ್ಪಳ, ಲಿಂಗಸಗೂರು, ತಾವರೆಗೆರೆ, ಕುಷ್ಟಗಿ, ತಾಳಿಕೋಟೆ ಇನ್ನಿತರ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಾನುವಾರುಗಳೊಂದಿಗೆ ಆಗಮಿಸಿದ್ದಾರೆ. ನಾವು ಈ ಜಾತ್ರೆಗೆ ಸುಮಾರು 15 ವರ್ಷಗಳಿಂದ ಬರ್ತೀವಿ. ನಮ್ಮ ಹಳೆಯ ಎತ್ತುಗಳನ್ನ ಇಲ್ಲಿ ತಂದು ಮಾರಾಟ ಮಾಡಿ ಹೊಸ ಎತ್ತುಗಳನ್ನ ಖರೀದಿ ಮಾಡಿದ್ದೇವೆ ಎಂದು ಐಕೂರ ಗ್ರಾಮದ ರೈತ ದೇವೇಂದ್ರಪ್ಪ ಕಾವಲಿ ಮಾಹಿತಿ ನೀಡಿದ್ದಾರೆ. ಭಾಳ ಬೇರೆ ಬೇರೆ ರಾಜ್ಯಗಳಿಂದನೂ ಈ ಹಯ್ಯಾಳ ಲಿಂಗೇಶ್ವರ ಜಾತ್ರೆಗೂ ಬಂದವ್ರಿ. ಮೇಲತ್ತಿಗೆ ಸುತ್ತ ಮತ್ತು ಗುಲ್ಬರ್ಗ, ಯಾದಗಿರಿ, ಬಿಜಾಪುರ, ಮೇಲತ್ತಿಗೆ ಬಾಗಲಕೋಟೆಲಿಂದನೂ ಜನಗಳು ಬಂದವ್ರಿ. ಇವಾಗ ರೈತರನ್ನು ಹೆಚ್ಚಾಗ್ಯಾರ ಮತ್ತು ಮಾರೋರ್ನು ಹೆಚ್ಚಾಗ್ಯಾರ. ಮೇಲತ್ತಾಗಿ ಇನ್ನೊಂದು ಏನದ್ರಿ, ಈ ಹೈಯೆಸ್ಟ್ ಎಷ್ಟು ಮಾರಿದ್ರಿ ಸುಮಾರು ಹೈಯೆಸ್ಟ್ ಏನಿಲ್ಲ ಅಂದ್ರೆ ಸುಮಾರು ನಿನ್ನೆ ಒಂದು ಜೊತೆ ಎಷ್ಟು ತನ ಮಾರಿ ನಿನ್ನೆ ಏನೋ ನೋಡಿದ ಪ್ರಕಾರ, ನಿನ್ನೆ ಕೇಳಿದ ಪ್ರಕಾರ 2,41,000 42,000 ಮಾರ್ಯಾರ ನಿನ್ನೆ ಒಂದು ಜೊತೆ. ಒಂದು ಜೊತೆ ರೀ, ಅಂದ್ರೆ ಎರಡು ಅಂದ್ರೆ ಒಂದು ಜೊತೆ ಆಗ್ತಾರೆ ಅದು. ಮತ್ತು ಕಡಿಮೆ ಅಂತಂದ್ರೆ ಕಡಿಮೆ ನೀರು ಹೈಯೆಸ್ಟ್ ಅಂದ್ರೆ 2,40,41 ತನ ನಿನ್ನೆ ಖರೀದಾಗಿದೆ. ನಾವು ಏನದ ಇದು 46,000 ತೊಗೊಂಡಿರೋ ಒಂದು ಎತ್ತಿ. ನಾವು ಇಲ್ಲೇ ಬಾಜು ಹಳ್ಳಿಯವ್ರಿ ರೈತರು 46,000 ಇವತ್ತು ನಾವು ಖರೀದಿ ಮಾಡೀವ್ರಿ. ಇದು ನಾವು ಇವತ್ತು ತೊಗೊಂಡು ಹೋಗ್ಬೇಕು. ನಾವು ತಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರಪ್ಪ ಅಂತ ಹೇಳ್ರಿ. ಯಾವ ಊರು? ನಮ್ದು ಐಕೂರು, ಇಲ್ಲೇ ಹಯ್ಯಾಳ ಪಕ್ಕ 4 ಕಿಲೋಮೀಟರ್ ಊರಲ್ಲಿ ಐಕೂರು ರೀ. ಈ ಹಯ್ಯಾಳ ಲಿಂಗೇಶ್ವರ ಜಾತ್ರಾ ಏನೋ ದನಗಳ ಜಾತ್ರೆ ಅದ ರೀ, ಜೋರ ದನಗಳ ಜಾತ್ರೆ ಅದ ರೀ. ನಾವು ಎತ್ತು ಖರೀದಿ ಮಾಡಕ್ಕೆ ಬಂದಿದ್ರಿ, ಎತ್ತು ತೊಗೊಂಡಿನ್ರಿ. ಸುಮಾರು 46,000 ತೊಗೊಂಡಿನ್ರಿ. 46,000 ರೀ. ಸ್ವಲ್ಪ ಜನರು ಎತ್ತು ಮಾರಾಟ ಮಾಡೋರು ಭಾಳ ಮಂದಿ ಆಗ್ಯಾರ, ತೊಗೋರು ಕಡಿಮೆ ಆಗ್ಯಾರ ರೀ. ಮೇಲತ್ತಾಗಿ ಒಂದು ವರ್ಷದಾಗ ಏನು ಬರಗಾಲ, ಮಳೆ ಕಡಿಮೆ ಆಗಿ ಮಾರೋರು ಜಾಸ್ತಿ ಆಗ್ಯಾರ, ತೊಗೋರು ಕಡಿಮೆ ಆಗ್ಯಾರ. ಇನ್ನೊಂದು ತುಂಬ ಹೈಯೆಸ್ಟು ಏನಾದ್ರಿ, ಹೈಯೆಸ್ಟು ತೊಗೋರ್ನು ಆಗ್ಯಾರ ರೀ, ಮಾರೋರ್ನು ಆಗ್ಯಾರ ರೀ. ಮೇಲತ್ತಾಗಿ ಹಯ್ಯಾಳ ಲಿಂಗೇಶ್ವರ ಜಾತ್ರಾ ದನಗಳೊಂದು ಚಲೋ. ಇಲ್ಲಿನ ದೇವಸ್ಥಾನದ ಸುತ್ತಮುತ್ತಲಿನ ಸುಮಾರು 20 ಎಕರೆ ವಿಶಾಲವಾದ ಜಾಗದಲ್ಲಿ ಜಾನುವಾರುಗಳ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಎತ್ತುಗಳಿಗೆ ಬೇಕಾದ ರಿಬನ್, ಕುರಳಿಗೆ ಕಟ್ಟುವ ಗಂಟೆ, ಗೆಜ್ಜೆ, ಹಗ್ಗ, ಬಣ್ಣಗಳ ಹೊದಿಕೆ ಇನ್ನಿತರ ಕೃಷಿಗೆ ಸಂಬಂಧಿಸಿದ ವಸ್ತುಗಳ ಖರೀದಿ ಜೋರಾಗಿತ್ತು. ಇಲ್ಲಿನ ಪಶುಪಾಲನಾ ಕೇಂದ್ರದ ವೈದ್ಯರು ಆದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರು ಜಾತ್ರೆಯಲ್ಲಿ ಇರುವಂತಹ ಜಾನುವಾರುಗಳಿಗೆ ಚಿಕಿತ್ಸೆ ವ್ಯವಸ್ಥೆಯ ಕಾರ್ಯ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ರೈತರು ಮತ್ತು ಜಾನುವಾರುಗಳಿಗೆ ದೇವಸ್ಥಾನ ಸಮಿತಿ ವತಿಯಿಂದ ಜಾನುವಾರುಗಳಿಗೆ ಮೇವು, ನೀರು ಮತ್ತು ರೈತರಿಗೆ ದಿನನಿತ್ಯ ದಾಸೋಹದ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೌನೇಶ್ ಪೂಜಾರಿ ಅವರು ಪತ್ರಿಕೆಗೆ ತಿಳಿಸಿದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.